ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸದಲ್ಲಿ ಭಾರತೀಯ ತಂಡ ಸೋಲನ್ನು ಅನುಭವಿಸಿತು. ಆ ಸೋಲಿನಿಂದ ಇದೀಗ ಪುಟಿದೇಳುವ ಪ್ರಯತ್ನವನ್ನು ಭಾರತೀಯ ತಂಡ ಮಾಡ್ತಾ ಇದೆ. ಎಲ್ಲಿ ಯಂಗ್ ಇಂಡಿಯಾ ಒಂದು ಧೂಳಿಪಟವನ್ನು ಮಾಡಿದೆ ಜಿಂಬಾಬ್ವೆ ತಂಡವನ್ನು. ಹಾಗಾದರೆ ಏನೇನಾಯಿತು ಬೆಳವಣಿಗೆ? ಕೆಲವೊಂದಿಷ್ಟು ಜನ ಆಟಗಾರರು ಮತ್ತು ತಂಡವು ಕೂಡ ಒಂದು ಐತಿಹಾಸಿಕ ದಾಖಲೆಗಳನ್ನು ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಮಾಡಿದ್ದಾರೆ. ಹಾಗಾದರೆ ಏನೇನಾಯಿತು? ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಒಂದು ಹೊಸ ಯುಗ ಆರಂಭ ಆಯಿತಾ? ಏನೇನು ಬೆಳವಣಿಗೆಗಳಾಯಿತು? ಎಲ್ಲದರ ಬಗ್ಗೆಯೂ ಕೂಡ 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಜಿಂಬಾಬ್ವೆಗೆ 90 ರನ್ಗಳ ಶಾಕ್ ಕೊಟ್ಟಿರೋದು. 90 ರನ್ಗಳ ಶಾಕ್ ಕೊಟ್ಟಿದ್ದಾರೆ. ಜಿಂಬಾಬ್ವೆ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಂಗ್ಲೆಂಡ್ ವಿರುದ್ಧವೂ ಕೂಡ ಭಾರತ ತಂಡ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಇದೀಗ ಅಂದರೆ ಭಾರತ ತಂಡ ಗೆಲುವನ್ನು ಸಾಧಿಸಿದ್ದನ್ನು ನೋಡಿದ್ದೀವಿ. ಅಂದರೆ ಇಂಗ್ಲೆಂಡ್ ಪ್ರವಾಸದಲ್ಲೂ ಕೂಡ 4-0 ಅಂತರದಿಂದ ನಾವು ಸೋತಿದ್ವಿ. ODIನಲ್ಲೂ ಕೂಡ 1-2 ಅಂತರದಿಂದ ನಾವೆಲ್ಲ ಕಳೆದುಕೊಂಡಿದ್ವಿ. ಐರ್ಲೆಂಡ್ T20 ಸರಣಿಯಲ್ಲಿ 0-2ರಿಂದ ಭಾರತಕ್ಕೆ ಸೋಲಾಗಿತ್ತು. ಇಂಗ್ಲೆಂಡ್ನಲ್ಲಿ 0.04ರಿಂದ ಸೋಲಾಗಿತ್ತು. ಇಂಗ್ಲೆಂಡ್ ಏಕದಿನ ಸರಣಿ 1-2ರಿಂದ ಸರಣಿಯನ್ನು ಕೈ ತಪ್ಪಿತ್ತು. ಇದೀಗ 49 ಎಸೆತಗಳಲ್ಲಿ 81 ರನ್ಗಳನ್ನು ವೈಭವ್ ಸೂರ್ಯವಂಶಿ ಬಾರಿಸಿದ್ದಾರೆ. ಅಂದರೆ ಕೊನೆಯ ಪಂದ್ಯದಲ್ಲಿ 3ನೇ T20 ಪಂದ್ಯ ಇದು. ಈ ಪಂದ್ಯದಲ್ಲಿ ಭಾರತ ಇದೀಗ ಜಯಬೇರಿ ಬಾರಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ದ್ವಿತೀಯ T20 ಎಲ್ಲ ನಡೀತು. ಆ ಪಂದ್ಯದಲ್ಲಿ 90 ರನ್ಗಳ ಭರ್ಜರಿ ಜಯ ಸಾಧಿಸಿದ್ವಿ ನಾವು. ಎರಡನೇದು ಅಂದರೆ ಇದೀಗ 193 ರನ್ಗಳ ಟಾರ್ಗೆಟನ್ನು ಟೀಮ್ ಇಂಡಿಯಾ ಕೊಟ್ಟಿತ್ತು. 20 ಓವರ್ಗಳಲ್ಲಿ 157 ರನ್ಗಳನ್ನು ಜಿಂಬಾಬ್ವೆ ತಂಡ ಪೇರಿಸ್ತು. ಆ ಮುಖಾಂತರ ಸರಣಿಯನ್ನು ಭಾರತ ತಂಡ ವಶಪಡಿಸಿಕೊಂಡಿದೆ. ವೈಭವ್ ಸೂರ್ಯವಂಶಿ ಅಬ್ಬರದ ಬ್ಯಾಟಿಂಗನ್ನು ನೋಡ್ತಾ ಇದ್ದೀವಿ. ಅಂದರೆ ಕಳೆದ ಪಂದ್ಯದಲ್ಲಿ 219 ರನ್ನೆಲ್ಲ ಗಳಿಕೆ ಮಾಡಿದ್ವಿ. ಇಶಾನ್ ಕಿಶನ್ 44 ಎಸೆತಗಳಲ್ಲಿ 6 ಬೌಂಡ್ರಿಲ್ಲ ಗಳಿಸಿದ್ರು. ಇದೀಗೆಲ್ಲ ಗೆದ್ದಿದ್ದೀವಿ ಆ ಮುಖಾಂತರ. ಇದು ಒಂದು ಭಾಗ. ಇದರ ಜೊತೆಗೆ ಏನಾಗಿದೆ ಅಂತ ಹೇಳಿದರೆ ಟೀಮ್ ಇಂಡಿಯಾಗೆ ನಂಬರ್ 1 ಪಟ್ಟ ಸಿಕ್ಕಿರೋದು. ಈಗ 3 ಪಂದ್ಯಗಳನ್ನೆಲ್ಲ ನಾವು ಗೆದ್ವಿ. ಆ ಮುಖಾಂತರ ಇಂಗ್ಲೆಂಡ್ನಲ್ಲಿ ಅದಾದ ನಂತರ ಇನ್ನೊಂದು ಪಂದ್ಯದಲ್ಲಿ ನಾವು ಸೋತಾಗಲೂ ಕೂಡ ಟೀಮ್ ಇಂಡಿಯಾಗೆ ನಂಬರ್ 1 ಪಟ್ಟ ಸಿಕ್ಕಿದೆ. ಏನೇನಾಯ್ತು ಹಾಗಾದರೆ? ICC T20 ಶ್ರೇಯಾಂಕದಲ್ಲಿ ಮತ್ತೆ ನಂಬರ್ 1 ಸ್ಥಾನಕ್ಕೆ ಏರಿದೆ. ಇಂಗ್ಲೆಂಡನ್ನು ನಾವು ಮೊದಲೇ ಸ್ಥಾನದಲ್ಲಿದ್ವಿ. ಇಂಗ್ಲೆಂಡ್ ಸ್ವಲ್ಪ ಅಂತರದಲ್ಲಿ ಮೇಲೆ ಹೋಗಿತ್ತು. ಒಂದು ಸೆಕೆಂಡ್ ಅದನ್ನು ಹಿಂದಿಕ್ಕುವ ಪ್ರಯತ್ನವನ್ನು ಭಾರತ ಮಾಡಿದೆ. ಏನಾಯ್ತು ಹಾಗಾದರೆ? 0-4 ಸರಣಿ ಸೋಲಾಯ್ತಲ್ಲ ಇಂಗ್ಲೆಂಡ್ನಲ್ಲಿ. ಹೀಗಾಗಿ ನಂಬರ್ 2ನೇ ಸ್ಥಾನಕ್ಕೆ ಹೋಗಿದ್ದೀವಿ ನಾವು. ಇದೀಗ ಒಂದು ಸೆಕೆಂಡ್ 1ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಭಾರತ ತಂಡದ್ದು ರೇಟ್ ಪಾಯಿಂಟ್ಸಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ 268.13 ಇದೆ. ಇಂಗ್ಲೆಂಡ್ ತಂಡದ್ದು 268.05 ಇದೆ. ಆಸ್ಟ್ರೇಲಿಯಾ 260 ಪಾಯಿಂಟ್ ಇದೆ. ODIದಲ್ಲಿ ನೋಡೋದಾದರೆ ಇಂಡಿಯಾ 122 ರ್ಯಾಂಕಿಂಗು, ಆಸ್ಟ್ರೇಲಿಯಾ 117 ಇದೆ ಅಂದರೆ ಪಾಯಿಂಟು, ಸೌತ್ ಆಫ್ರಿಕಾದ 111 ಇದೆ ಅಂದರೆ 111 ರೇಟಿಂಗ್ ಪಾಯಿಂಟ್ ಇದೆ. ಆ ಮುಖಾಂತರ ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ನಾವು 2ನೇ ಸ್ಥಾನದಲ್ಲಿದ್ದೀವಿ. ODIದಲ್ಲಿ ಫಸ್ಟ್ ಇದ್ದೀವಿ. ಅದರ ಜೊತೆಗೆ T20ಯಲ್ಲೂ ಕೂಡ ನಾವು ಫಸ್ಟ್ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಇಂಗ್ಲೆಂಡ್ನಲ್ಲಿ ಸೋತಂತಹ ಸಮಯದಲ್ಲಿ 2ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಒನ್ಸ್ ಅಗೇನ್ ಅದನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಭಾರತ ಮಾಡಿದೆ. ಇವೆಲ್ಲದರ ಜೊತೆಗೆ ಟೀಮ್ ಇಂಡಿಯಾ ಒಂದು ದಾಖಲೆಯನ್ನು ಬರೆದಿದೆ. ವಿಶ್ವ ದಾಖಲೆಯನ್ನು ಬರೆದಿದೆ ಟೀಮ್ ಇಂಡಿಯಾ. T20 ಇತಿಹಾಸದಲ್ಲಿ 52ನೇ ಬಾರಿಗೆ 200+ ರನ್ಗಳನ್ನು ಭಾರತ ತಂಡ ಗಳಿಸುವ ಮುಖಾಂತರ ಒಂದು ದಾಖಲೆಯನ್ನು ಬರೀತು. 2026 ಒಂದೇ ವರ್ಷದಲ್ಲಿ 9 ಬಾರಿ 200ಕ್ಕೂ ಅಧಿಕ ರನ್ಗಳನ್ನು ಗಳಿಸಿ ತನ್ನದೇ ದಾಖಲೆಯನ್ನು ಟೀಮ್ ಇಂಡಿಯಾ ಸರಿಗಟ್ಟಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 52ನೇ ಬಾರಿಗೆ 200ಕ್ಕೂ ಹೆಚ್ಚು ರನ್ಗಳನ್ನು ಭಾರತ ತಂಡ ಗಳಿಸಿತು. 5 ವಿಕೆಟ್ ನಷ್ಟಕ್ಕೆ 219 ನಾವು ಕಳೆದ ಮ್ಯಾಚ್ನಲ್ಲಿ ಗಳಿಸಿದ್ವಿ. ಭಾರತ 52 ಬಾರಿ ಈ ರನ್ಗಳನ್ನು ಗಳಿಸಿರೋದು. ಆಸ್ಟ್ರೇಲಿಯಾ 37 ಬಾರಿ ಗಳಿಸಿದೆ. ಇಂಗ್ಲೆಂಡ್ 30 ಬಾರಿ, ದಕ್ಷಿಣ ಆಫ್ರಿಕಾ 29 ಬಾರಿ ಗಳಿಸಿದೆ. ನ್ಯೂಜಿಲೆಂಡ್ 28 ಬಾರಿ ಗಳಿಸಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ 2ನೇ ತಂಡದಲ್ಲಿರುವಂಥ ಆಸ್ಟ್ರೇಲಿಯಾ ತಂಡಕ್ಕಿಂತಲೂ ಕೂಡ ಭಾರತ ತಂಡ 37 ಪಂದ್ಯಗಳಿಂದ ಮುಂದಿರೋದನ್ನು, ಅಂದರೆ 37 ಬಾರಿ ಅವರೇನು ಗಳಿಸಿದ್ದಾರೆ, ಅದಕ್ಕಿಂತ 15 ಪಂದ್ಯಗಳಲ್ಲಿ ನಾವೆಲ್ಲ ಮುಂದಿದ್ದೇವೆ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಜಿಂಬಾಬ್ವೆ ವಿರುದ್ಧವೇ ಅತಿ ಹೆಚ್ಚು ಬಾರಿ, ಅಂದರೆ 6 ಬಾರಿಗಿಂತ ಅಧಿಕ ನಾವು 200+ ರನ್ಗಳನ್ನು ಗಳಿಸಿದ್ದು ಇದರಲ್ಲಿ ವಿಶೇಷ. ಇದು ಒಂದು ಭಾಗ. 2024ರಲ್ಲಿ 200+ ಗಳಿಸಿವಿ. ಅದೇ ದಾಖಲೆಯನ್ನು ಭಾರತ ತಂಡ ಇದಕ್ಕೆ ಮುರಿದು 2026ರಲ್ಲಿ ಮತ್ತೊಮ್ಮೆ ಗಳಿಸಿದ್ದಾರೆ. ಮತ್ತೊಂದು ಕಡೆ ತಿಲಕ್ ವರ್ಮಾ ಅಬ್ಬರಿಸಿದ್ದಾರೆ. ಕೇವಲ 29 ಎಸೆತಗಳಲ್ಲಿ 60 ರನ್ಗಳನ್ನು ಸಿಡಿಸಿದ್ರು ಉಪನಾಯಕ ತಿಲಕ್ ವರ್ಮಾ. T20 ಅಂತಾರಾಷ್ಟ್ರೀಯ ರನ್ಗಳ ಪಟ್ಟಿಯಲ್ಲಿ MS ಧೋನಿ ದಾಖಲೆಯನ್ನು ಇದೀಗ ಅವರು ಬ್ರೇಕ್ ಮಾಡಿದ್ದಾರೆ. MS ಧೋನಿ ದಾಖಲೆಯನ್ನು ಅವರು ಬ್ರೇಕ್ ಮಾಡಿದರು. ಉಪನಾಯಕ 29 ಎಸೆತಗಳಲ್ಲಿ 60 ರನ್ನನ್ನು ಬಾರಿಸಿದರು. ಮೊದಲ ಪಂದ್ಯದಲ್ಲಿ ಸ್ವಲ್ಪ ವೈಫಲ್ಯ ಕಂಡಿದ್ರು. ಇದಕ್ಕೆ ಕಮ್ಬ್ಯಾಕ್ ಆದರು ಅವರು. 60 ರನ್ನು, 29 ಬಾಲು, 206 ಸ್ಟ್ರೈಕ್ ರೇಟು, 4 ಬೌಂಡ್ರಿ ಸಿಡಿಸಿದ್ರು, 4 ಸಿಕ್ಸರನ್ನೆಲ್ಲ ಸಿಡಿಸಿದರು. 23 ಎಸೆತಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರೈಸುವ ಮುಖಾಂತರ ಪ್ರಸಕ್ತ ವರ್ಷದಲ್ಲಿ ಅತ್ಯಂತ ವೇಗದ 50ಯನ್ನು ದಾಖಲು ಮಾಡಿದಂಥ ವ್ಯಕ್ತಿ ಎನ್ನುವಂಥ ಕೀರ್ತಿಗೆ ಭಾಜನರಾದರು. MS ಧೋನಿ 98 ಪಂದ್ಯಗಳ T20 ಅಂತಾರಾಷ್ಟ್ರೀಯ ಋತುಂಜಯದಲ್ಲಿ 1617 ರನ್ ಗಳಿಸಿದ್ರು. ಅವರ ದಾಖಲೆಯನ್ನು ಮುರಿದ್ರು. ಸುರೇಶ್ ರೈನಾ 78 ಪಂದ್ಯಗಳಿಂದ 1605 ರನ್ ಗಳಿಕೆ ಮಾಡಿದ್ರಂತೆ. ಇದೀಗ ಇವರು 58 ಪಂದ್ಯಗಳಿಂದ 1634 ರನ್ಗಳನ್ನು ಗಳಿಕೆ ಮಾಡಿದ್ದಾರೆ.
ರೋಹಿತ್ ಶರ್ಮಾ 4,231 ಇದೆ, ಕೊಹ್ಲಿ 4,188, ಅದಾದ ನಂತರ ಹಾರ್ದಿಕ್ ಪಾಂಡ್ಯ 1,644 ಇತ್ತು. ಈಗ 7ನೇ ಸ್ಥಾನಕ್ಕೆ ಇದೀಗ ತಿಲಕ್ ವರ್ಮಾ ಅವರು ಬಂದಿರು. ಇದರ ಜೊತೆಗೆ ಮತ್ತೊಂದು ಏನಾಗಿದೆ ಅಂತ ಹೇಳಿದ್ರೆ ಬಾಲಿಂಗ್ ವಿಚಾರದಲ್ಲಿ ಅಭಿಷೇಕ್ ಶರ್ಮಾ ಸ್ಪಿನ್ ಜಾಲ, ಬಾಲಿಂಗ್ ಪವರ್. ಬ್ಯಾಟಿಂಗ್ ಮೇನಲ್ಲಿ ಬಾಲಿಂಗ್ನಲ್ಲೂ ಕೂಡ ಅಭಿಷೇಕ್ ಶರ್ಮಾ ಎಲ್ಲ ಮಿಂಚಿದ್ರು, 3 ವಿಕೆಟನ್ನು ತೆಗೆದುಕೊಂಡಿದ್ದಾರೆ. ಪಾದಾರ್ಪಣೆ ಪಂದ್ಯದಲ್ಲಿ 2 ವಿಕೆಟನ್ನು ಪಡೆದು ಯಶ್ ಠಾಕೂರ್ ಎಲ್ಲ ಮಿಂಚಿದ್ರು. ಜಿಂಬಾಬ್ವೆಯನ್ನು 120 ರನ್ಗಳಿಗೆಲ್ಲ ಕಟ್ಟಿ ಹಾಕಿತ್ತು ಭಾರತ. 2ನೇ ಪಂದ್ಯದಲ್ಲಿ ಅಪ್ಡೇಟನ್ನು ಕೊಡ್ತಾ ಇದ್ದೀವಿ. ಈಗ 3ನೇ ಪಂದ್ಯದಲ್ಲೂ ಕೂಡ ಭಾರತ ತಂಡ ಗೆದ್ದಿದ್ದನ್ನು ಇವನ್ನೆಲ್ಲ ನೋಡ್ತಾ ಇದ್ದೀರಿ. ಸವಾಲಿನ ಗುರಿಯನ್ನು ಬೆನ್ನಟ್ಟುವಲ್ಲಿ ಜಿಂಬಾಬ್ವೆ ಬ್ಯಾಟರ್ಗಳು ಆ ಪಂದ್ಯದಲ್ಲೂ ಕೂಡ ವಿಫಲರಾದರು. ಇದೀಗ ಒನ್ಸ್ ಅಗೇನ್ ಇದರಲ್ಲೂ ಕೂಡ ವಿಫಲರಾಗಿದ್ದಾರೆ. ಆಲ್ರೌಂಡರ್ ಪ್ರದರ್ಶನದ ಮುಖಾಂತರ ಶ್ರೇಯಸ್ ಅಯ್ಯರ್ ಪಡೆ ಇದೀಗ ಸರಣಿ ವಶಕ್ಕೆ ಪಡೆದುಕೊಂಡಿದೆ. ಆ ಮುಖಾಂತರ 193 ರನ್ಗಳನ್ನು ಭಾರತ ತಂಡ ಇದೀಗ 3ನೇ ಪಂದ್ಯದಲ್ಲಿ ಕೊಟ್ಟಿತ್ತು. ಇದೀಗ 20 ಓವರ್ಗಳಲ್ಲಿ ಕೇವಲ 157 ರನ್ಗಳಿಗೆ ಜಿಂಬಾಬ್ವೆ ತಂಡ ಅಷ್ಟಕ್ಕೆ ಸೀಮಿತ ಆಗಿದೆ. ವೈಭವ್ ಸೂರ್ಯವಂಶಿ ಅಬ್ಬರದ ಬ್ಯಾಟಿಂಗನ್ನು ನಡೆಸಿದ್ದನ್ನು ನೋಡ್ತಾ ಇದ್ದೀವಿ. 49 ಎಸೆತಗಳಲ್ಲಿ ವೈಭವ್ ಸೂರ್ಯವಂಶಿ 81 ರನ್ಗಳನ್ನು ಪೇರಿಸಿದ್ದಾರೆ. ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಬೆಳವಣಿಗೆ.